ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ತಪಸಮಾಕನಹಳ್ಳಿ ಗ್ರಾಮದಲ್ಲಿ ಖಾಲಿ ಜಾಗದ ವಿವಾದ ಭಾರೀ ಉದ್ವಿಗ್ನಕ್ಕೆ ಕಾರಣವಾಗಿದೆ. 18/2/2026ರಂದು ನಡೆದ ಘಟನೆ ಗ್ರಾಮದಲ್ಲಿ ಆತಂಕದ ವಾತಾವರಣ ಸೃಷ್ಟಿಸಿದೆ. ಸುಮಾರು 60x90 ಅಳತೆಯ ಜಾಗದ ಹಕ್ಕಿನ ವಿಚಾರವಾಗಿ ಎರಡು ಕುಟುಂಬಗಳು ಮತ್ತು ಅಧಿಕಾರಿಗಳ ನಡುವೆ ತೀವ್ರ ಗಲಾಟೆ ಉಂಟಾಗಿ ಇಬ್ಬರು ಮಹಿಳೆಯರು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಗ್ರಾಮದ ದಲಿತ ಮತ್ತು ಯಾದವ ಕುಟುಂಬಕ್ಕೆ ಸೇರಿದೆ ಎನ್ನಲಾಗಿರುವ ಈ ಜಾಗದಲ್ಲಿ ಎರಡು ಕುಟುಂಬಗಳು ಹಲವು ವರ್ಷಗಳಿಂದ ಶೆಡ್ ನಿರ್ಮಿಸಿಕೊಂಡು ಹಸು ಕುರಿ ಸಾಕುತ್ತಾ ಜೀವನ ಸಾಗಿಸುತ್ತಿದ್ದರು. ಕುಟುಂಬದವರ ಹೇಳಿಕೆಯ ಪ್ರಕಾರ ಅವರು ವರ್ಷಗಳ ಕಾಲ ತೆರಿಗೆ ಕೂಡ ಕಟ್ಟುತ್ತಾ ಬಂದಿದ್ದಾರೆ. ಆದರೆ ಇತ್ತೀಚೆಗೆ ಅಧಿಕಾರಿಗಳಿಂದ ನೋಟಿಸ್ ನೀಡಲಾಗಿದ್ದು ಯಾವುದೇ ಪೂರ್ವ ಮಾಹಿತಿ ನೀಡದೆ ಪೊಲೀಸರು ಮತ್ತು ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಜೆಸಿಬಿ ಮೂಲಕ ಶೆಡ್ಗಳನ್ನು ತೆರವುಗೊಳಿಸಲು ಮುಂದಾದರು ಎನ್ನಲಾಗಿದೆ. ಸರ್ ಡಾಕ್ಯುಮೆಂಟ್ ಕೊಡ್ತೀರಾ ಕರೆಕ್ಟೇ, ಬಟ್ ಏನು ಗೊತ್ತಾ, ಇದು ಪಿತ್ತ ಅವರು ತಾತ ಮುತ್ತಾತ ಇರೋದು ಕದು ನೀವು ಮಾತಾಡೋಣ. ಡಾಕ್ಯುಮೆಂಟ್ಸ್ ಅದೇ ಸರ್ ಕೊಡ್ತೀರಾ, ನೀವು ಕೊಡ್ತೀರಾ ಇಲ್ಲ ಅಂದಿಲ್ಲ. ಬಟ್ ಏನು ಗೊತ್ತಾ, ಇದು ಈ ಮರ ಬಂದ್ಬಿಟ್ಟು 30 ವರ್ಷ ಮರ ಇಟ್ಕೊಳ್ಳಿ ಆಯ್ತಾ. ಅವ್ರ ತಾತ ಬಂದ್ಬಿಟ್ಟು ಎಂಜಾಣಪ್ಪ ಮೀ ತಾತಕ್ಕೆ ನಂಜೇಗೌಡ పెద్దకి 100 ಚಿಲ್ಲರೆ ಓಕೆ ಸರ್. ಆವತ್ತಿಂದ ಯಾರು ಬಂದಿಲ್ಲ ಮಾತಾಡೋಕ್ಕೆ. ಮೇಡಮ್ ಒಂದು ನಿಮಿಷ ನಾನು ಮಾತಾಡ್ತೀನಿ, ಆಮೇಲೆ ನೀವು ಹೇಳಿ, ಪರವಾಗಿಲ್ಲ. ಬಾಲ್ಕೇಶ್ ಅಕ್ಕ ಇಷ್ಟು ದಿನ ಖಾಲಿನೇ ಇತ್ತು, ಏನು ಮಾಡಿಲ್ಲ. ನಾವೇನ ವರ್ಕ್ ಮಾಡ್ಬೇಕು ಅಂದ್ರೆ ಬರೋದು ಎಲ್ಲರೂ. ಇಷ್ಟು ದಿನ ಖಾಲಿನೇ ಇತ್ತು, ಅವತ್ತು ಮಾಡ್ಬೇಕಿತ್ತಲ್ವಾ. 100 ವರ್ಷದ ಹುಣಸೆ ನಾವೇ ಬಿಡ್ಸ್ಕೊಂತೀವಿ, ಅದಕ್ಕೆ ನಾವೇ ಇದು ಮಾಡ್ಕೊಂತೀವಿ. ಅವತ್ತೇ ಕೇಳ್ಬೋದಾಯ್ತಲ್ಲ ಸರ್. ಇವಾಗ ನಾವೇನ ಮಾಡಿದ್ರೆ ಕೆಲಸ ಮಾಡ್ದೆ ಬರ್ತೀರಾ, ಮತ್ತೆ ಇವಾಗ ನಾವೆಲ್ಲೋಗ್ಬೇಕು? ಆಯ್ತಪ್ಪ, ಈಗ ನಾವು ನಿಮಗೆ ಅಲ್ಲ ಸರ್ ನೀವು ಹೇಳಿ, ಯಾಕಂದ್ರೆ ನಿಮ್ದು ಪ್ರೊಸೀಜರ್ ಐತೆ. ನೀವು ಗೌರ್ಮೆಂಟ್ ಪ್ರಾಪರ್ಟಿ ಇದೆ ಅಂತಂದ್ರೆ ಅಲ್ಲ ಸರ್, ನಾನು ಅದೇ ಹೇಳ್ತಾ ಇಲ್ಲ. ಪ್ರಾಪರ್ಟಿ ಇದೆ ಅಂತ ಹೇಳಿಲ್ಲ. ಇವರು ಬಂದ್ಬಿಟ್ಟು 100 ವರ್ಷದಿಂದ ಇದ್ದಾರೆ, ಆ ಕಡೆ ಸೈಡ್ ಅವರು ಬಂದ್ಬಿಟ್ಟು 100 ವರ್ಷದಿಂದ ಇದ್ದಾರೆ. ಓಕೆನಾ, ಅವ್ರದ್ದು ಐತೆ ಹಿಂಗೆ 90 ಐತೆ, ಹಿಂಗೆ 60 ಐತೆ. ಇವ್ರದ್ದು ಇಲ್ಲ ಅಂದಿಲ್ಲ, ಅದೇನೋ ಐತೆ. ಹಾಂ, ಅದು ಮಾಡ್ಕೊಡ್ಬೇಕಲ್ಲ ಸರ್. ಇಲ್ಲಿ ಒಬ್ಬರು ಪಂಚಾಯತಿ ಅಂದ್ಬಿಟ್ಟು ನಾವು ಅರ್ಜಿ ಕೊಟ್ಮೇಲೆ ಮಾಡ್ಕೊಡ್ಬೇಕಲ್ಲ. ನಿಮ್ಮ ಹತ್ರ ದಾಖಲೆ ಇದೆಯೇನಪ್ಪ ಸರ್? ಐತೆ, ಸಿಸ್ಟಮ್ ಅಲ್ಲಿ ಐತೆ, ನಿಮ್ಮ ಸಿಸ್ಟಮ್ ಅಲ್ಲಿ ಐತೆ. ನಾನು ನೋಡಿದ್ದೀನಿ. ಅದು ಈ ಪ್ರಾಪರ್ಟಿ ಅಲ್ಲ ಸರ್, ಇದೇ ಪ್ರಾಪರ್ಟಿ. ಚೆಕ್ ಬಂದಿಲ್ಲ, ನೋಡಿದ್ದೀನಿ ನಾನು ಸರ್. ನಾವು 100 ವರ್ಷದಿಂದ 120 ವರ್ಷದಿಂದ ಅದೇ ಪ್ರಾಪರ್ಟಿ ಇದೆ. ನಮ್ಮ ನಾನು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದು, ನಮ್ಮ ಚೆಕ್ ಬಂದಿ ಬೇಕು ಅಂತ. ಬಟ್ ಹಳೆ ಪಿಡಿಒ ಬಸವರಾಜ್ ಸರ್ ಇದ್ರೆ ಚೆಕ್ ಬಂದಿ ಇಲ್ಲಮ್ಮ, ನಾವು ಮೆನ್ಷನ್ ಮಾಡಿಲ್ಲ ಅಂತ ಲೆಟರ್ ತಗೊಂಡಿದ್ದೆ. ಚೆಕ್ ಬಂದಿ ಇಲ್ಲ ಅಂದಾಗ ಇದೆ ಅಂತ ಹೆಂಗೆ ಹೇಳ್ತೀರಾ ಸರ್? 100 ವರ್ಷದಿಂದ ಇದೆ ಮನೆ, ಅಲ್ಲಿ ಗೌರ್ಮೆಂಟ್ ಮನೆ ಆಗಿತ್ತಲ್ಲ ಸರ್. 98ರಲ್ಲೇ ಮನೆ ಆಗಿತ್ತಲ್ಲ ಅಲ್ಲಿ ಅಂತ ಹೇಳಿದ್ರಲ್ಲ ನೀವು, ಅದಕ್ಕೆ ನಾನು ಇವಾಗ ಹೇಳಿದ್ರಿ ನೀವು. ಈ ಪ್ರಾಪರ್ಟಿ ಸಂಬಂಧಪಟ್ಟಿದ್ದು ಈ ಪ್ರಾಪರ್ಟಿ ನೀವೇನೋ ಕಟ್ಟಿದಿರಲ್ಲಪ್ಪ, ಅದು ಈ ಪ್ರಾಪರ್ಟಿ ಸಂಬಂಧಪಟ್ಟಿದ್ದಲ್ಲ ಸರ್. ನಮ್ಮ ಮಾವ ನಾನು ಕಟ್ಟಿರೋದಲ್ಲ ಅದು. ನಮ್ಮ ಮಾವ ಬಂದ್ಬಿಟ್ಟು 98ರಲ್ಲೇ ಲೈಸೆನ್ಸ್ ಫೀಸ್ ತಗೊಂಡ್ರೆ ಮನೆ ಕಟ್ಟಕ್ಕಂದ್ರೆ. ಮನೆ ಕಟ್ಬೇಕಂದ್ರೆ 98ರಲ್ಲೇ 60 ರೂಪಾಯಿ ಫೀಸ್ ಕಟ್ಟೋಣ ಅವತ್ತು. ಅದು ಮನೆ ಅವತ್ತು ಹೆಂಗಾಯ್ತು ಮತ್ತೆ? ಓಕೆ ಮೇಡಮ್, ನೀವು ಪ್ರೊಸೀಜರ್ ಕೇಳ್ತೀನಿ. ಅವತ್ತು ಮನೆ ಹೆಂಗಾಯ್ತು? ಸರ್ ಅವ್ರು ಬರಲಿ, ಅವ್ರು ಕಾಂಟ್ರಾಕ್ಟ್ ಅವರು ನಾವು ಒಂದು 5 ಜನ ನಮ್ಮ ಮಾವ ಟೀಚರ್ಸ್ ಮಾವ ಎಲ್ಲರೂ ಇದ್ದಾರೆ. ಅವ್ರು ದೊಡ್ಡವ್ರಿಗೆ ಒಂದ್ಸತಿ ಕೇಳ್ಬೇಕು ಸರ್. ಅವರು ನಮ್ಗೆ ಪರಿಹಾರ ಮಾಡ್ಕೊಡಿ ಅಂತ ಹೇಳ್ಕೊಂತ ಇದೀವಿ, ಹೇಳಿಲ್ಲ. ಅವ್ರ ದೌರ್ಜನ್ಯ ಇನ್ನೊಂದು ಮತ್ತೊಂದು ನಾವು ಮಾಡೋಕ್ಕಾಗಲ್ಲ ಸರ್, ಇದು ಮಾಡೋಕ್ಕಾಗೋದು ಇಲ್ಲ. ಅದರಿಂದ ನಾವು ಕೇಳ್ಕೊತ ಇದೀವಿ, ಬೇರೆ ಇನ್ನೇನು ಇಲ್ಲ. ಅವರು ಬರಲಿ ಮಾತಾಡೋಣ ಅಷ್ಟೇ, ಬೇರೆ ಇನ್ನೇನು ಇಲ್ಲ ಸರ್. ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಸ್ವಪ್ನ ಮಾತನಾಡಿ, ನಮಗೆ ಗುರುವಾರ ನೋಟಿಸ್ ನೀಡಿದ್ದರು. ಆದರೆ ಯಾವುದೇ ಸೂಕ್ತ ಅವಕಾಶ ಅಥವಾ ವಿಚಾರಣೆ ಇಲ್ಲದೆ ಅಧಿಕಾರಿಗಳು ಬಂದರು. 20ಕ್ಕೂ ಹೆಚ್ಚು ಪೊಲೀಸರು ಇದ್ದರು. ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸದೆ ಕಾಂಪೌಂಡ್ ಹಾಕಲು ಮುಂದಾದರು. ನಮ್ಮ ತಂದೆಯ ಕಾಲದಿಂದಲೂ ನಾವು ಈ ಜಾಗದಲ್ಲೇ ಇದ್ದೇವೆ. ಮುಖ್ಯ ರಸ್ತೆಯ ಪಕ್ಕದಲ್ಲಿರುವುದರಿಂದ ಕೆಲವರ ಕಣ್ಣು ಬಿದ್ದಿದೆ. ಇದು ರಾಜಕೀಯ ಷಡ್ಯಂತ್ರ ಎಂದು ಆರೋಪಿಸಿದರು. ಈ ವಿಷಯವನ್ನ ಅವರು ಸುಮನ್ ಟಿವಿಗೆ ತಿಳಿಸಿದ್ದಾರೆ. ಯಾವೂರು ಏನಾಗಿದೆ? ಗೌರಿಬಿದನೂರು ತಾಲೂಕು ತೊಂಡೆಬಾವಿ ಪಂಚಾಯತಿ ತಪಸ್ಮಾಕನಹಳ್ಳಿ ಗ್ರಾಮ. ಏನಾಗಿದೆ ಅಂದರೆ PDO EO ಎಲ್ಲ ಸೇರಿ ಅವ್ರದ್ದೇ ಆನ್ಲೈನಲ್ಲೇ ತೋರಿಸ್ತಿದೆ ಸರ್ ನಮ್ಮ ಜಮೀನು, ನಮ್ಮದು ಜಾಗ ಎಷ್ಟಿದೆ ಅಂತ. ನಾವು ಅಪ್ಲೈ ಮಾಡ್ತಾ ಇದ್ದೀವಿ 1 ವರ್ಷ 2 ವರ್ಷದಿಂದ. ನಮಗೆ ಚೆಕ್ ಬಂದು ಕೊಡಿ, ನಮ್ದು ಇಷ್ಟು ಚದರ ಮೀಟರ್ಗಳಿದೆ, ವಿಸ್ತೀರ್ಣ ಇದೆ, ಚೆಕ್ ಬಂದು ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಯಾವುದೇ ರಿಪ್ಲೈ ಮಾಡ್ತಿಲ್ಲ.
ಅವ್ರು ಆಕ್ಸೆಪ್ಟ್ ಮಾಡ್ತಿಲ್ಲ. ಇವಾಗ ನಾವು ಕಟ್ಕೊಂಡಿರೋ ಮನೆ ಬಂದು ಬೀಳ್ಸಿದ್ದಾರೆ ಸರ್. ರೆಸಲ್ಯೂಷನ್ ಆಗಿದೆ ಅಂತೆ ಗ್ರಾಮ ಪಂಚಾಯತಿಯಲ್ಲಿ, ನಮ್ಮ ಜಾಗಕ್ಕೆಲ್ಲ ಅಧ್ಯಕ್ಷರು ಸಹಿ ಮಾಡಿದಾರಂತೆ. ಇದು ಗೌರ್ಮೆಂಟ್ ಜಾಗಕ್ಕೆ ಸೇರಿದೆಯಂತೆ. ನಾವು ಪೊಸಿಷನಲ್ಲಿ ಇದ್ಕೊಂಡು ನಮಗೆ ಇನ್ಫಾರ್ಮೇಷನ್ ಕೊಡದೆ ಅವ್ರು ಯಾರು ಸರ್? ಅಧಿಕಾರ ಇದೆ ಅಂತ ದುರುಪಯೋಗ ಪಡಿಸ್ಕೊತಿದ್ದಾರೆ ಸರ್ ಅವರು. ನಮಗೆ ಒಂದು ನೋಟಿಸ್ ಕಳಿಸಿಲ್ಲ ಸರ್. 2025 ರೆಸಲ್ಯೂಷನ್ ಆಗಿದೆ ಅಂತೆ, ನಮಗೆ ನೋಟಿಸ್ ಕೊಡಬೇಕಲ್ವ ಸರ್? ಗ್ರಾಮಸ್ಥರು ಯಾರು ಸಹಿ ಹಾಕಿಲ್ಲ, ಅಧ್ಯಕ್ಷ ಸಹಿ ಹಾಕಿದೆ ಅಂತೆ, ಗೌರ್ಮೆಂಟಿಗೆ ಸೇರಿದೆ ಅಂತೆ. ನಮ್ದಕ್ಕೆ ಮಾತ್ರ ರಿಪ್ಲೈ ಕೊಡ್ತಿಲ್ಲ ಸರ್ ಅವರು. ಯಾವುದೋ ಒಂದು ನೋಟಿಸು ಬಂದಿಲ್ವಾ? ಒಂದೇ ಒಂದು ನೋಟಿಸ್ ಬಂತು ಸರ್. ಗುರುವಾರ 4 ಗಂಟೆಗೆ ಒಂದು ನೋಟಿಸ್ ಬಂತು. ಮತ್ತೆ ಸರ್ಕಾರಿ ಜಾಗದಲ್ಲಿ ನೀವು ಮನೆ ಕಟ್ಟಿದ್ದೀರಾ ಅಂತ ನೋಟಿಸ್ ಬಂದಿದೆ. ನೋಟಿಸ್ ಬಂದಿದೆ, ತೆರವುಗೊಳಿಸಿ ಅಂತ ಬಂದಿದೆ. ಆದರೆ ಇಒ ಮತ್ತು PDO ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಬಂದು ತೆರವುಗೊಳಿಸಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಹತ್ರ ಎಲ್ಲ ದಾಖಲೆಗಳಿದೆಯಾ? ದಾಖಲೆಗಳಿದೆ. ನಾವು ಕೊಡಕ್ಕೆ ಹೋದ್ರೆ ಸರ್ ಇದು ನೋಡಿ ನಮ್ಗೆ ತೋರಿಸ್ತಿದೆ ಅಂದರೆ ಚೆಕ್ ಬನ್ನಿ ಕೊಡಿ ಅಂತಾರೆ ಸರ್. ಚೆಕ್ ಬನ್ನಿ ನಾವು ಬರ್ಕೊಂಡು ಹೋದ್ರೆ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ ಸರ್. ಅವರೇ ತಾನೇ ಸರ್ ಕೊಡಬೇಕು. ಅವ್ರು ಅದಕ್ಕೆ ಆನ್ಸರ್ ಮಾಡ್ತಿಲ್ಲ ಸರ್. ಅವರು 100 ವರ್ಷದಿಂದ ನಾವು ಇದ್ದೀವಿ ಅಂದರೆ ಅವರು ಹಕ್ಕುಪತ್ರ ನಮ್ಗೆ ಕೊಡಬೇಕಲ್ವ ಸರ್? ಯಾಕೆ ಕೊಟ್ಟಿಲ್ಲ ಸರ್ ಹಕ್ಕುಪತ್ರ? ನಮ್ಮದೇ ಅಲ್ಲ ಸರ್, ಯಾರ್ದು ಇಲ್ಲ ನಮ್ಮೂರಲ್ಲಿ ಚೆಕ್ ಬಂದು. ಅವ್ರಿಗೆಲ್ಲ ಯಾಕೆ ಸರ್ ಪಾಯಿಂಟ್ ಔಟ್ ಮಾಡ್ತಿಲ್ಲ? ನಾವಿಬ್ರು ಇರೋದೇ ಹೆಣ್ಮಕ್ಳು ಇಬ್ರು ಅಂತ, ಯಾರು ಏನು ಮಾತಾಡಲ್ಲ, ಅವ್ರ ಕೈಲಿ ಆಗಲ್ಲ ಅಂತ ದೌರ್ಜನ್ಯ ಮಾಡ್ತಿದ್ದಾರೆ ಸರ್. ಈ ಥರ ನನಗೆ ಪ್ರಾಣಕ್ಕೆ ಏನಾದರೂ ಅಪಾಯ ಆದರೆ ಅಧಿಕಾರಿಗಳೇ ಕಾರಣ ಸರ್. ಅವ್ರಿಗೆ ತುಂಬ ರಾಜಕೀಯ ಪ್ರೆಷರ್ ಇದೆ ಸರ್. ಪ್ರಾಣಕ್ಕೆ ಏನಾದರೂ ಅಪಾಯ ಆದರೆ ಅವರೇ ರೆಸ್ಪಾನ್ಸಿಬಲ್ ಸರ್. ನಮ್ದು ತೋರಿಸ್ತಿದ್ರು, ಅವ್ರು ಹೆಂಗೆ ಸರ್ ಅಕ್ವೈರ್ ಮಾಡ್ತಿದ್ದಾರೆ? ಟ್ಯಾಕ್ಸ್ ಕೂಡ ಪೇ ಮಾಡಿದ್ದೀವಿ ಸರ್. ಟ್ಯಾಕ್ಸ್ ಪೇ ಮಾಡಿದ್ದೀವಿ, ಆನ್ಲೈನಲ್ಲಿ ತೋರಿಸ್ತಿದೆ. ಮೇಲಧಿಕಾರಿ ಗಮನಕ್ಕೆ ತಂದಿದ್ರಾ? ನೀವು DC ಗೋ ಸರ್ ತಹಶೀಲ್ದಾರ್ ಗಮನಕ್ಕೆ ಆಗುತ್ತಾ ಸರ್? ನಮ್ಮ ಪ್ರಾಬ್ಲಮ್ ಇರೋದು ಪಂಚಾಯತಿಯಲ್ಲಿ ಸರ್. ಪಂಚಾಯತಿಯಲ್ಲಿ ಸಾಲ್ವ್ ಆಗಬೇಕಲ್ವ ಸರ್? ಇಲ್ಲ ಅವ್ರೇನಾದರೂ ರಿಫ್ಲೆಕ್ಟ್ ಅವರು ಇಲ್ಲ ನಾವು ಮಾಡ್ಕೊಳಕ್ಕಾಗಲ್ಲ ಅಂತ ಬರ್ಕೊಡಿ ಅಂದರೆ ಅದು ಆಗಲ್ಲ ಸರ್. ಅವ್ರು ಏನೂ ರಿಪ್ಲೈ ಮಾಡ್ತಿಲ್ಲ. ನಿಮ್ಗೆ ಇವಾಗ ಏನು ನ್ಯಾಯ ಬೇಕು ಅಂತ? ನಮ್ಮ ಜಾಗ ನಮಗೆ ಬೇಕು ಸರ್. ಬಿಟ್ಕೊಡ್ತಾರಾ ಸರ್ ಯಾರಾದರೂ? ಹೇಗೆ ಸರ್ ಅವ್ರು ಅಕ್ವೈರ್ ಮಾಡ್ಕೋತಾರೆ? ಹೇಗೆ ಸರ್ ಅವ್ರು ಅಕ್ವೈರ್ ಮಾಡ್ಕೋತಾರೆ? ನಾವು ಜಾಗದಲ್ಲಿದ್ದು ನಮ್ಮ ಅವ್ರ ಖಾತೆಯಲ್ಲಿ ತೋರಿಸಿದ್ರು, ನಾವು ಟ್ಯಾಕ್ಸ್ ಪೇ ಮಾಡಿದ್ರು, ಅವ್ರ ಜಾಗ ಕಿತ್ಕೋತಾ ಇದ್ದಾರೆ. ಖಾತೆಯಲ್ಲಿ ನಿಮ್ಮ ಹೆಸರೇ ಬರ್ತಿದೆ? ನಮ್ಮಪ್ಪನ ಹೆಸರು ಬರ್ತಿದೆ. ಸಿಟಿಸನ್ ಡ್ರಾಫ್ಟಲ್ಲಿ ನಮ್ಮದು ಈ ಖಾತೆ ಇನ್ನೂ ಮಾಡ್ಕೊಂಡಿಲ್ಲ ಒರಿಜಿನಲ್. ಅವ್ರದ್ರೇ ತೋರಿಸಿದೆ ಅಲ್ವ ಸರ್? ಇನ್ನೋರ್ವ ಮಹಿಳೆ ಸ್ಮಿತಾ ಕೂಡ ಮಾತನಾಡಿ, ನಾವು ಹಲವು ವರ್ಷಗಳಿಂದ ಇಲ್ಲೇ ಕುರಿ ಮೇಕೆ ಸಾಕುತ್ತಿದ್ದೇವೆ, ತೆರಿಗೆ ಕಟ್ಟಿದ್ದೇವೆ, ನಮ್ಮ ಬಳಿ ಕೆಲವು ದಾಖಲೆಗಳಿವೆ, ಆದರೆ ಅಧಿಕಾರಿಗಳು ಬೇರೆ ದಾಖಲೆಗಳನ್ನ ಕೇಳುತ್ತಿದ್ದಾರೆ. ತಾಲೂಕು ಪಂಚಾಯಿತಿ ಇಒ ಅವರಿಗೆ ದಾಖಲೆ ತೋರಿಸಲು ಹೋದಾಗ ಅವರು ಗಮನಿಸದೆ ಹೊರಟು ಬಿಟ್ಟರು. ಈಗ JCB ಮೂಲಕ ನಮ್ಮ ಶೆಡ್ಗಳನ್ನು ಒಡೆದು ಹಾಕುತ್ತಿದ್ದಾರೆ. ನಮಗೆ ರಾಜಕೀಯ ಬೆಂಬಲವಿಲ್ಲ, ದಿಕ್ಕು ತೋಚದಂತಾಗಿದೆ ಎಂದು ಕಣ್ಣೀರಿಟ್ಟರು. ಘಟನೆ ನಂತರ ಇಬ್ಬರು ಮಹಿಳೆಯರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಅವರ ಸ್ಥಿತಿ ಸ್ಥಿರವಾಗಿದೆ ಎಂದು ತಿಳಿದು ಬಂದಿದೆ. ಗ್ರಾಮದಲ್ಲಿ ಭಾರೀ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಪೊಲೀಸರು ಬಂದೋಬಸ್ತ್ ಮಾಡಲಾಗಿದೆ. ಈ ಘಟನೆ ಹಲವು ಪ್ರಶ್ನೆಗಳನ್ನು ಎಬ್ಬಿಸಿದೆ. ವರ್ಷಗಳ ಕಾಲ ತೆರಿಗೆ ಕಟ್ಟಿದ ಕುಟುಂಬಗಳಿಗೆ ಸಮರ್ಪಕ ಪರಿಶೀಲನೆ ಇಲ್ಲದೆ ತೆರವು ಕಾರ್ಯಾಚರಣೆ ನಡೆಸಿದರೆ ದಾಖಲೆಗಳ ಪರಿಶೀಲನೆಗೆ ಅವಕಾಶ ನೀಡಲಾಯಿತೆ ಅಥವಾ ನಿಜವಾಗಿಯೂ ಇದು ರಾಜಕೀಯ ಒತ್ತಡದ ಫಲಿತಾಂಶವೇ? ಸ್ಥಳೀಯರು ಈ ವಿಚಾರದಲ್ಲಿ ನ್ಯಾಯಯುತ ತನಿಖೆ ಆಗಬೇಕೆಂದು ಆಗ್ರಹಿಸಿದ್ದಾರೆ. ಒಂದು ಚಿಕ್ಕ ಜಾಗದ ವಿವಾದ ಎಷ್ಟು ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು ಎಂಬುದಕ್ಕೆ ಈ ಘಟನೆ ಸ್ಪಷ್ಟ ಉದಾಹರಣೆ. ಗ್ರಾಮೀಣ ಪ್ರದೇಶಗಳಲ್ಲಿ ಭೂ ಹಕ್ಕಿನ ಸಮಸ್ಯೆಗಳು ಸಂವೇದನಾಶೀಲವಾಗಿದ್ದು, ಅಧಿಕಾರಿಗಳು ಮಾನವೀಯ ದೃಷ್ಟಿಕೋನದಿಂದ ನಡೆದುಕೊಳ್ಳುವುದು ಅತ್ಯಂತ ಅಗತ್ಯ. ಸಂಬಂಧಪಟ್ಟ ಇಲಾಖೆ ಪಾರದರ್ಶಕ ತನಿಖೆ ನಡೆಸಿ ಇಬ್ಬರು ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ. ವರದಿ ಸ್ವಾಗತ್, ಗೌರಿಬಿದನೂರು.